An immediate report will come. Immediate report will come. Any abnormality we can find out and we'll advise them. Immediately. Attention. Treatment. Yeah, treatment is required. Because చాలా మందిలో తెలియదు కదండి రూరల్ ఏరియాస్ లో. అవునా. చాలా మంది ఎక్కడ లేదండి. ఈవెన్ డిస్ట్రిక్ట్ లో కూడా. Yes, and దానికోసం we have taken this special thing so that we can reach. Really good, sir. Really good. The diagnostic labs, blood testing and all. Oh, yes. Laboratory. So we have refrigerators. Ikkada centrifuge undandi ikkada blood samples ikkada eduruga state all blood samples will be done. So the future lo edana vaccination cheyalanna kuda we can also have a vaccine refrigerator kept it. Like cervical cancer, the government is planning to have that vaccination in future. So that also in future. So how many vehicles are already done? परफेक्ट है उसका नहीं तुम्हारा बिजी हो गया चेयरमैन हो गया देखो क्या छूटेगा बहुत अच्छा है जिससे हॉस्पिटल गए पूरा मोबाइल हॉस्पिटल सबको कोई जाके 15 मिनट में बोल कर क्या ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಒಂದು ಜೀವನ ಶೈಲಿಯಿಂದ ಆರೋಗ್ಯಕರ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ದಾವೆ. ಯಾವ್ಯಾವು ಅಂದರೆ ಸಾಂಕ್ರಾಮಿಕ ಕಾಯಿಲೆಗಳಿರ್ಬೋದು, ಅಸಾಂಕ್ರಾಮಿಕ ಕಾಯಿಲೆಗಳಿರ್ಬೋದು. ಸಾಂಕ್ರಾಮಿಕ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡಿದರೆ, ಅಸಾಂಕ್ರಾಮಿಕ ಕಾಯಿಲೆಗಳು BP ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಸ್ಟ್ರೋಕ್ ಇರ್ಬೋದು. ಈ ಒಂದು ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಆರೋಗ್ಯ ಇಲಾಖೆಯಲ್ಲಿ 6 ತಿಂಗಳಿಗೊಮ್ಮೆ 30 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ತಪಾಸಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮಗೆ ಈ ದಿನ ಕೋಲ್ವಾ ಮತ್ತು ನಾರಾಯಣ ಹೃದಯ ಕಡೆ ವತಿಯಿಂದ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರದ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಒಂದು ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೂ ಸಹ ಈ ಒಂದು ಸೌಲಭ್ಯ ಸಿಗಲಿ ಅಂತ ಈ ದಿನ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಯ ಜೊತೆಗೆ ಆರೋಗ್ಯ ಇಲಾಖೆಯ ವತಿಯೊಂದಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಶ್ರೀ SN ನಾರಾಯಣಸ್ವಾಮಿ KM ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಅಧ್ಯಕ್ಷರು ಇವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಜೋರಾದ ಚಪ್ಪಾಳೆಯೊಂದಿಗೆ ಮೇಡಮ್ ನೀವು ಬನ್ನಿ. ಆಸ್ಪತ್ರೆಯಲ್ಲಿ ಏನು ಹೆಸರಾದಂಥ ವೋಲ್ವೋ ಕಂಪನಿ ಇದೆಯೇ ನಮ್ಮ ಬೆಂಗಳೂರಿನ ರಸ್ತೆಯಲ್ಲಿ, ಆ ವೋಲ್ವೋ ಕಂಪನಿಯ CSR ಹಣದಲ್ಲಿ ನಾರಾಯಣ ವಿದ್ಯಾಲಯದ ಹೊತ್ತಿಗೆ ಸೇರಿಕೊಂಡಿದ್ದು ಒಂದು ಮೊಬೈಲ್ ಆಸ್ಪತ್ರೆ. ಬಹುಶಃ ನಾನು ಕಂಡಾಗೆ ವಿಶೇಷವಾಗಿ ಸಕಲ ವ್ಯವಸ್ಥಿತವಾಗಿ ಅನುಕೂಲ ಇರತಕ್ಕಂಥ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನ ತಾಲೂಕಿಗೆ ಬಂದಿರತಕ್ಕಂಥ ವೋಲ್ವೋನ ವ್ಯವಸ್ಥಾಪಕರೇ ಮತ್ತು ನಮ್ಮೂರವರಾಗಿರ್ತಕ್ಕಂಥ ನುರಿತ ವೈದ್ಯರು ಹೇಳ್ತಕ್ಕಂಥ ಡಾಕ್ಟರ್ ಶ್ರೀನಾಥ್ ಅವರೇ, KM ಭಾರತಿ ಮೇಡಮ್ ಅವರೇ, PHO ಅವರೇ, ಭಾರತಾರ್ತಿ ಅಣ್ಣವರೇ, ಪ್ರಶಾಂತ್ ಅವರೇ, ರವಿಕುಮಾರ್ ಆದಿಯಾಗಿ, ಆದರ್ಶ ಆದಿಯಾಗಿ ಎಲ್ಲ ಸಿಬ್ಬಂದಿಗಳು. ಬಹುಶಃ ಕೋಲಾರ ಜಿಲ್ಲೆಯ ಈ ಒಂದು ಹೋಲ್ಬೇಕು ಕೊಡ್ತಕ್ಕಂಥದ್ದು ವ್ಯವಸ್ಥೆ ನೋಡಿದ್ರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಯಾವುದೇ ಆಸ್ಪತ್ರೆಗಳು, ದೇವರಾಜ ಮೆಡಿಕಲ್ ಆಗ್ಬೋದು, SNR ಆಗ್ಬೋದು, ಯಾವುದೇ ಆಸ್ಪತ್ರೆ ಇಲ್ಲಿರ್ತಕ್ಕಂಥ ಸೌಲಭ್ಯವನ್ನು ಒಂದು ವಾಹನವನ್ನು ಅದಕ್ಕಾಗಿ ತಯಾರು ಮಾಡಿ ವೋಲ್ವೋ ಕಂಪ್ನಿ ಇರ್ತಕ್ಕಂಥ ಸಮಾಜ ಸೇವೆ ಇರ್ತಕ್ಕಂಥ ಹಣ CSR ಫಂಡ್ನಲ್ಲಿ ಒಂದು ಸಮಾಜ ಸೇವೆಯನ್ನು ನಿಜವಾಗ್ಲೂ ಮಾಡಬೇಕು ಅಂತೇಳಿ ಒಂದು ವೋಲ್ವೋ ವಾಹನವನ್ನು ವಿನೂತನ ರೀತಿಯಲ್ಲಿ ವಿನೂತನ ಶೈಲಿಯಲ್ಲಿ ತಯಾರು ಮಾಡಿ ಆ ಒಂದು ವೋಲ್ವೋ ವಾಹನದಲ್ಲಿ ಲ್ಯಾಬೊರೇಟರಿ, ಎಕೋ, ಸ್ಕ್ಯಾನಿಂಗ್ ಮತ್ತು ರೋಗಿಗಳಿಗೆ ತಪಾಸಣೆ ಮಾಡ್ತಕ್ಕಂಥದ್ದು, ಹೀಗೆ ಒಂದು ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯ ಮಾಡಬಹುದು
ಆ ಎಲ್ಲವನ್ನು ಕೂಡ 4 ಚಕ್ರಗಳ ಮೇಲೆ ಅಂದರೆ ವೀಲ್ಸ್ ಮೇಲೆ ಆಸ್ಪತ್ರೆ ತಯಾರು ಮಾಡತಕ್ಕಂಥ ಓಲೋ ಕಂಪ್ನಿಗೆ ನನ್ನ ತಾಲೂಕು ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಬಹುಶಃ ಈ ಒಂದು ವಾಹನ ತಯಾರು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥವರು ನಮ್ಮೂರಿನರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಶ್ರೀನಾಥ್ ಅವರು. ಅವರ ಡಿಸೈನ್ ಮಾಡೋದು ನೋಡಿದ್ರೆ ಬಹುಶಃ ನಮ್ಮಲ್ಲಿ ಕೂಡ ಇವತ್ತು ಇಷ್ಟೊಂದು ಮುಂದುವರಿದೇವ, ನಾವು ಇಷ್ಟೊಂದು ಟೆಕ್ನಿಕಲ್ ಆಗಿ ನಾವು ಮಾಡ್ಬೋದಾ ಅಂತೇಳಿ ನಮಗೆ ಆಶ್ಚರ್ಯ ಆಗಿದೆ. ಇವೆಲ್ಲವನ್ನು ಇವತ್ತು ಪರಿಶೀಲನೆ ಮಾಡಿ ನೋಡಿದಾಗ ಬಹಳ ಸಂತೋಷ ಆಯಿತು. ಬಹುಶಃ ಇವರೇನು ವಾಹನವನ್ನು ತಯಾರು ಮಾಡಿದ್ದಾರೆ, ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದೊಂದು ದಿವಸ ಆ ಭಾಗದ ಹೃದಯರೋಗಿಗಳು, ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರಿಗೆ, ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ತಪಾಸಣೆ ಮಾಡಿ ಶುಶ್ರೂಷೆ ಮಾಡತಕ್ಕಂಥ ವ್ಯವಸ್ಥೆ ಹೊಂದಿರತಕ್ಕಂಥ ಈ ವಾಹನ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷ. ಈ ರೀತಿಯಾಗಿ ನಿಜವಾಗ್ಲೂ ಸಮಾಜ ಸೇವೆ ಇದೆ. ಯಾವುದೋ ಪುಸ್ತಕ ಪೆನ್ನು ಕೊಟ್ಬಿಡ್ತೀವಿ, ಮರೆತೋಗ್ತಾರೆ. ಆದರೆ ನಿಜವಾಗ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗದೇ ಇರತಕ್ಕಂಥ ಸೌಲಭ್ಯ ಏನು ನಮ್ಮ ಹಾಸ್ಪಿಟಲ್ ಅವೈಲಬಿಲಿಟಿ ಇಲ್ವೋ ಆ ಸೌಲಭ್ಯವನ್ನು ಇವರು ಈ ವಾಹನದಲ್ಲಿ ಇವರು ಅಳವಡಿಸಿದ್ದಾರೆ. ಇದರ ಸದುಪಯೋಗವನ್ನು ನಮ್ಮ ಸಾರ್ವಜನಿಕರು ಪಡ್ಕೋಬೇಕು. ಇದನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳಿರ್ತಕ್ಕಂಥ ಭಾರತಿ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಿ ಶುಭವಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ.